ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ವಿಡಿಯೋ ಹಾಕಿದ್ದೆ, ನಂದಿಯ ವಿಗ್ರಹ ಏನಿರುತ್ತೆ ಶಿವ ದೇವಸ್ಥಾನದಲ್ಲಿ ಅವರ ಕಿವಿಯಲ್ಲಿ ಏನಾದರೂ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿದರೆ ಅದು ಮುಂದೊಂದು ದಿನ ಒಳ್ಳೆಯದಾಗುತ್ತೆ, ಅದು ಈಡೇರುತ್ತೆ ಅಂತ. ಅದ್ರ ಬಗ್ಗೆ ಸಾವಿತ್ರಮ್ಮ ಅವರು ಕೇಳಿದರು ನನಗೆ, ಬಲ ಕಿವಿಯಲ್ಲಿ ಹೇಳಬೇಕಾ ಎಡ ಕಿವಿಯಲ್ಲಿ ಹೇಳಬೇಕಾ ನಮ್ಮ ವಿಶಸ್ಸನ್ನು ಅಂತ. ಅದು ಕೇಳಿದ್ದು ಒಳ್ಳೆಯದಾಯಿತು. ಇನ್ನೂ ಸ್ವಲ್ಪ ಮಾಹಿತಿ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತೇನೆ ಈ ವಿಡಿಯೋದಲ್ಲಿ, ಕರೆಕ್ಟಾಗಿ ಮಾಹಿತಿ ಕೊಡ್ತೇನೆ. ಹಾಗೇ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ನಿನ್ನೆ ಶಶಿಕಲಾ ಅವರು ಮೆಸೇಜ್ ಮಾಡಿದರು, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಹಾಗೆ ನಾನು ಮೆಸೇಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ತುಂಬ ಖುಷಿಯಾಯಿತು. ಆ ಶಿವದೇವರ ಕೊರಗಜ್ಜ ದೈವದ ಹಾಗೆ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ಅವರು ಆರೋಗ್ಯ ಸಮಸ್ಯೆ ಎಲ್ಲ ದೂರವಾಗಲಿ, ಒಳ್ಳೆಯದಾಗಲಿ ಅವರಿಗೆ ಅಂತ ಆಶಿಸ್ತೇನೆ. ತುಂಬ ನೆಮ್ಮದಿ ಆಯಿತು, ಸಮಾಧಾನವೂ ಆಯಿತು. ಸೋಮವಾರದ ದಿನವೇ ಆ ಶಿವದೇವರ ಆಶೀರ್ವಾದದಲ್ಲಿ ಅವರು ಒಂದು ಮೆಸೇಜ್ ಮಾಡಿದ್ರು. ಏನೋ ಯೋಚನೆ ಮಾಡ್ತಾಯಿದ್ದೆ, ಅದನ್ನೇ ಆವಾಗಲೇ ನಾನು ಮೆಸೇಜ್ ನೋಡಿದೆ. ತುಂಬ ಖುಷಿಯಾಯಿತು. ಟಚ್ವುಡ್. ಹಾಗೆಯೇ ಏನು ಇನ್ನು ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ. ಹಾಗೆಯೇ ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮವರಿಗೆ ಯಾರಿಗಾದರೂ ವಿಶಸ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂತ ಒಳ್ಳೆ ರೀತಿಯಲ್ಲಿ ಅದನ್ನು ಕೂಡ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ವಿಶ್ ಮಾಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅಂತ ಇದ್ದರೆ ಅದನ್ನು ಕೂಡ ಕೇಳ್ಬೋದು. ಹಾಗೆ ಏನಾದರೂ ನಿಮ್ಮ ಸಮಸ್ಯೆ ಇರುತ್ತೆ, ಅದನ್ನು ಹೇಳ್ಕೋಬೇಕು, ಸಮಾಧಾನದ ಮಾತು ಬೇಕು, ಅಥವಾ ಏನಾದರೂ ಪರಿಹಾರ ಬೇಕು ಅಂದರೆ ಸ್ಪಷ್ಟವಾಗಿ ಸಮಸ್ಯೆನ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಹೇಳಿದೆ, ಅದನ್ನು ನೀವು ಆ ನಂದಿ ವಿಗ್ರಹ ಏನಿರುತ್ತೆ ಅಲ್ಲಿ ಹೋಗ್ತೀರಿ, ಆ ಒಂದು ಬಲ ಕಿವಿಯಲ್ಲಿ ಹೇಳಬೇಕು, ಎಡ ಕಿವಿಯನ್ನು ಆಗ ಮುಚ್ಚಬೇಕು. ಒಂದು ಕೈಯಲ್ಲಿ ಎಡ ಕಿವಿಯನ್ನು ಮುಚ್ಚಿ ಇನ್ನೊಂದು ಕಿವಿಯಲ್ಲಿ ಬಲ ಕಿವಿಯಲ್ಲಿ ಹೇಳುವಂಥದ್ದು. ಹೇಳುವುದಕ್ಕಿಂತ ಮುಂಚೆ ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಹೇಳಬೇಕು. ಇಲ್ಲಾಂದರೆ ಓಂ ಅನ್ನೋ ಮಂತ್ರ ಕೂಡ ಆಗ್ಬೋದು. ಆದರೆ ನಿಮಗೆ ಮತ್ತು ನಂದಿಗೆ ಕೇಳಿಸುವಷ್ಟು ವಿಸ್ಪರಿಂಗ್ ಅಂತ ಹೇಳ್ತಾರಲ್ವ, ಪಿಸು ದನಿ, ಆ ಒಂದು ದನಿಯಲ್ಲಿ ಹೇಳಬೇಕು ನಿಮ್ಮ ವಿಶಸ್. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಏನು ಬೇಡಿಕೆ ಇರುತ್ತೆ ಅದನ್ನು ಹೇಳಿಬಿಟ್ರೆ, ಬೇರೆಯವರಿಗೆ ಕೆಟ್ಟದಾಗಬೇಕು, ಬೇರೆಯವರಿಗೆ ಹಾಗಾಗಬೇಕು, ಬೇರೆಯವರಿಗೆ ಹೀಗಾಗಬೇಕು ಅಂತ ದಯವಿಟ್ಟು ಕೇಳಿಕ್ಕೆ ಹೋಗಬೇಡಿ. ಅದನ್ನೆಲ್ಲ ಕೇಳಿದರೆ ನಿಮಗೆ ದೋಷನೇ ಬರುತ್ತೆ ಹೊರತು ಒಳ್ಳೆಯದಾಗಲ್ಲ. ನಿಮಗೆ ಏನು ಒಳ್ಳೆಯ ಇಷ್ಟಾರ್ಥಗಳು ಇರುತ್ತೆ ಅದನ್ನು ನಂದಿಯ ಕಿವಿಯಲ್ಲಿ ನಾನು ಹೇಳಿದೆ, ಬಲ ಕಿವಿಯಲ್ಲಿ ಹೇಳಿದಾಗ ಎಡ ಕಿವಿಯನ್ನು ಮುಚ್ಚಿ, ಯಾಕಂದರೆ ಅದು ಬೇಗ ದೇವರಿಗೆ ತಲುಪುತ್ತೆ, ಆ ಶಿವದೇವರಿಗೆ ತಲುಪುತ್ತೆ. ನಾವು ಏನು ನಂದಿ ಕಿವಿಯಲ್ಲಿ ಹೇಳ್ತೇವೋ ಆ ನಂದಿ ಕಿವಿಯಲ್ಲಿ ಹೇಳಿದ್ದು ಶಿವದೇವರಿಗೆ ತಲುಪಿ ಆ ಈ ಬೇಡಿಕೆ ಈಡೇರುತ್ತೆ